ವೆಲ್ಕಮ್ ಟು ನ್ಯೂ ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಬನಸ್ ಸರ್. ಇವತ್ತಿನ ದಿನ ಟ್ರಿಗ್ನೋಮೆಟ್ರಿ ಎಂಬ ಪಾಠವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ, ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದರೊಂದಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆ, ಫಸ್ಟ್ ನಾವು ಟ್ರಿಗ್ನೋಮೆಟ್ರಿ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಟ್ರಿಗ್ನೋಮೆಟ್ರಿ ಈಸ್ ದ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ಟ್ರಿಗ್ನೋಮೆಟ್ರಿ ಈಸ್ ದ ಬ್ರಾಂಚ್ ಆಫ್ mathematics which deals with the study of relationship between sides and angles of any right triangles ಅಂತ ಹೇಳ್ತೀವಿ. sides and angles of any right triangles. Trigonometry is the branch of mathematics which deals with the study of relationship between sides and angles of any right triangles ಅಂತ ಹೇಳ್ತೀವಿ. ನೋಡಿ, ತ್ರಿಕೋನಮಿತಿ ಅಂದರೆ ಲಂಬಕೋನ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ತಿಳಿಸ್ತಕ್ಕಂಥ ಗಣಿತದ ಶಾಖೆ ಅಂತ ಕರಿತೀವಿ. ಓಕೆ, ABC ಈಸ್ ಅ ರೈಟ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ನೋಡಿ, ABC ಒಂದು ಲಂಬಕೋನ ತ್ರಿಭುಜವಾಗಿದೆ. ಆ್ಯಂಗಲ್ B ಈಸ್ ರೈಟ್ ಆ್ಯಂಗಲ್. ನೋಡಿ, B ಕೋನವು ಲಂಬಕೋನವಾಗಿದೆ. A ಆ್ಯಂಡ್ C ಆರ್ ಅಕ್ಯೂಟ್ ಆ್ಯಂಗಲ್. A ಆ್ಯಂಡ್ C ಆರ್ ಲಘು ಕೋನಗಳು ಅಂತ ಹೇಳ್ತೀವಿ. ನೋಡಿ, ಲಂಬಕೋನಕ್ಕೆ ಎದುರಿಗಿರುವ ಬಾಹುವನ್ನು ವಿಕರ್ಣ ಅಂತ ಕರಿತೀವಿ. ಲಂಬಕೋನಕ್ಕೆ ಎದುರಿಗಿರುವ ಬಾಹುವನ್ನು ವಿಕರ್ಣ ಅಂತ ಕರಿತೀವಿ. ದ ಸೈಡ್ ವಿಚ್ ಈಸ್ ಅಪೋಸಿಟ್ ಟು ರೈಟ್ ಆ್ಯಂಗಲ್ ಈಸ್ ಕಾಲ್ಡ್ ಹೈಪೋಟೆನ್ಯೂಸ್ ಅಂತ ಕರಿತೀವಿ. ದ ಸೈಡ್ ವಿಚ್ ಈಸ್ ಅಪೋಸಿಟ್ ಟು ದಿ ರೈಟ್ ಆ್ಯಂಗಲ್ ಈಸ್ ಕಾಲ್ಡ್ ಹೈಪೋಟೆನ್ಯೂಸ್ ಅಂತ ಹೇಳ್ತೀವಿ. ಅದೇ ಥರ ನೋಡಿ, ದ ಸೈಡ್ ವಿಚ್ ಈಸ್ ಅಪೋಸಿಟ್ ಟು ದಿ ಅಕ್ಯೂಟ್ ಆ್ಯಂಗಲ್ ಈಸ್ ಕಾಲ್ಡ್ ಅಪೋಸಿಟ್ ಸೈಡ್ ಅಂತ ಹೇಳ್ತೀವಿ. ನೋಡಿ, ಲಘು ಕೋನಕ್ಕೆ ಅಭಿಮುಖವಾಗಿರುವ ಬಾಹುವನ್ನು ಅಭಿಮುಖ ಬಾಹು ಅಂತ ಕರಿತೀವಿ. ನೆಕ್ಸ್ಟ್, ಲಂಬಕೋನ ಮತ್ತು ಲಘು ಕೋನಕ್ಕೆ ಅಂಟಿಕೊಂಡಿರುವ ಬಾಹುವನ್ನು ಪಾರ್ಶ್ವಬಾಹು ಅಂತ ಕರಿತೀವಿ. ಲಂಬಕೋನ ಮತ್ತು ಲಘು ಕೋನಕ್ಕೆ ಅಂಟಿಕೊಂಡಿರುವ ಬಾಹುವನ್ನು ಪಾರ್ಶ್ವಬಾಹು ಅಂತ ಕರಿತೀವಿ. ದ ಸೈಡ್ which is adjoined to acute angle and right angle is called adjacent side ಅಂತ ಹೇಳ್ತೀವಿ. ಇನ್ನೊಂದು ಸಾರಿ ನೋಡಿ, the side which is opposite to right angle is called hypotenuse. The side which is opposite to acute angle is called opposite side. The side which is adjoined to the acute angle and right angle is called adjacent side ಅಂತ ಹೇಳ್ತೀವಿ. ಓಕೆ, ಈ ಲಂಬಕೋನ ತ್ರಿಭುಜದ ಮೂರು ಬಾಹುಗಳನ್ನು ನಾವು ಯಾವ ಥರ ಅನುಪಾತದಲ್ಲಿ ಬರೀತೀನಿ ಅಂತ ನೋಡಿ. ಮೊದಲನೇದಾಗಿ AB ಡಿವೈಡೆಡ್ ಬೈ AC ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ BC ಡಿವೈಡೆಡ್ ಬೈ AC ಅಂತ ಬರಿತೀನಿ. ಅದೇ ಥರ ನೆಕ್ಸ್ಟ್ ಇವಾಗ AB ಡಿವೈಡೆಡ್ ಬೈ BC ಅಂತ ಬರಿತೀನಿ. ಓಕೆ, ಈ ಮೂರು ಅನುಪಾತಗಳನ್ನು ಇವಾಗ ನಾನೇನು ಮಾಡ್ತೀನಿ, ರೆಸಿಪ್ರೋಕಲ್ ಮಾಡ್ಕೊಳ್ತೀನಿ. ರೆಸಿಪ್ರೋಕಲ್ ನೋಡಿ, AC ಡಿವೈಡೆಡ್ ಬೈ AB. ನೋಡಿ, ಇದನ್ನು ರೆಸಿಪ್ರೋಕಲ್ ಮಾಡಿದರೆ AC ಡಿವೈಡೆಡ್ ಬೈ BC. ಇದರ ರೆಸಿಪ್ರೋಕಲ್ ಏನಾಗುತ್ತೆ, BC ಡಿವೈಡೆಡ್ ಬೈ AB ಅಂತ ಆಗುತ್ತೆ. ನೋಡಿ, ತ್ರಿಕೋನಮಿತಿಯಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ, ಒಂದು ಲಂಬಕೋನ ತ್ರಿಭುಜದ ಮೂರು ಬಾಹುಗಳನ್ನು ನೋಡಿ 6 ಡಿಫ್ರೆಂಟ್ ವೇನಲ್ಲಿ ಏನು ಮಾಡ್ಬೋದು, ರೇಷಿಯೋದಲ್ಲಿ ವ್ಯಕ್ತಪಡಿಸ್ಬೋದು ಅಂತ ಹೇಳ್ತೀನಿ. ನೋಡಿ, ಮೂರು ಬಾಹುಗಳ ಅನುಪಾತಗಳನ್ನು 6 ವಿಧದಲ್ಲಿ ನಾನೇನು ಮಾಡ್ಬೋದು, ಬರೀಬಹುದು ಅಂತ ಹೇಳ್ತೀನಿ. ಇವಾಗ ಮೊದಲನೇ ಬಾಹು ನೋಡಿ, AB ಅಂದರೆ ನಾನು ಏನಂತ ಹೇಳಿದೆ ಇವಾಗ, AB ಅಂದರೆ ಅಭಿಮುಖ. ಯಾಕಪ್ಪ ಅದು ಅಭಿಮುಖ ಅಂದರೆ ಅದು ಲಘು ಕೋನಕ್ಕೆ ಎದುರಿಗಿದೆ, ಲಘು ಕೋನಕ್ಕೆ ಅಭಿಮುಖವಾಗಿದೆ, ಹಾಗಾಗಿ ಅದು ಅಭಿಮುಖ. ನೆಕ್ಸ್ಟ್ AC ಅಂದರೆ ವಿಕರ್ಣ. ಇದು ಯಾಕೆ ವಿಕರ್ಣ ಅಂತಂದರೆ ಲಂಬಕೋನಕ್ಕೆ ಅಭಿಮುಖವಾಗಿದೆ. ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹುವನ್ನು ವಿಕರ್ಣ ಅಂತ ಕರಿತೀವಿ. ಓಕೆ, ಇಲ್ಲಿ ಅಭಿಮುಖ ಮತ್ತು ವಿಕರ್ಣಗಳ ಅನುಪಾತ ನೋಡಿ, ಯಾವುದಕ್ಕೆ ಸಂಬಂಧಿಸಿದಂತೆ, ಲಘು ಕೋನಕ್ಕೆ ಸಂಬಂಧಿಸಿದಂತೆ ಅಭಿಮುಖ ಮತ್ತು ವಿಕರ್ಣಗಳ ಅನುಪಾತವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಸೈನ್ ಥೀಟಾ ಅಂತ ಕರಿತೀವಿ. ಲಘು ಕೋನಕ್ಕೆ ಸಂಬಂಧಿಸಿದಂತೆ ಅಭಿಮುಖ ಮತ್ತು ವಿಕರ್ಣಗಳ ಅನುಪಾತವನ್ನು ಸೈನ್ ಥೀಟಾ ಅಂತ ಕರಿತೀವಿ. ನೆಕ್ಸ್ಟ್, ಲಘು ಕೋನಕ್ಕೆ ಸಂಬಂಧಿಸಿದಂತೆ ಪಾರ್ಶ್ವ ಮತ್ತು ವಿಕರ್ಣಗಳ ಅನುಪಾತವನ್ನು ಕಾಸ್ ಥೀಟಾ ಅಂತ ಕರಿತೀವಿ. ಕಾಸ್ ಥೀಟಾ.
ನೋಡಿ ಈ ಲಘುಕೋನ ಥೀಟಾ ಅಂದರೆ ಲಘುಕೋನಕ್ಕೆ ಸಂಬಂಧಿಸಿದಂತೆ ಪಾರ್ಶ್ವಬಾಹು ಮತ್ತು ವಿಕರ್ಣಗಳ ಅನುಪಾತವನ್ನು ಕಾಸ್ ಥೀಟಾ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಪಾರ್ಶ್ವ ಮತ್ತು ಇದು ಅಭಿಮುಖ ಮತ್ತು ಪಾರ್ಶ್ವ ಅಂತ ಹೇಳ್ತೀವಿ. ಓಕೆ, ಲಘುಕೋನಕ್ಕೆ ಸಂಬಂಧಿಸಿದಂತೆ ಅಭಿಮುಖ ಮತ್ತು ಪಾರ್ಶ್ವಬಾಹುಗಳ ಅನುಪಾತವನ್ನು ಟ್ಯಾನ್ ಥೀಟಾ ಅಂತ ಕರಿತೀವಿ. ಓಕೆ, ಟ್ಯಾನ್ ಥೀಟಾ. ಓಕೆ, ಇವಾಗ ಇಲ್ಲಿ ನೆಕ್ಸ್ಟ್ ನೋಡಿ ರೆಸಿಪ್ರೋಕಲ್ ಆಫ್ ಸೈನ್ ಅಂದ್ರೆ ಇಲ್ಲಿ ಕೂಡ ಲಘುಕೋನಕ್ಕೆ ಸಂಬಂಧಿಸಿದಂತೆ ವಿಕರ್ಣ ಮತ್ತು ಅಭಿಮುಖ ಬಾಹುಗಳ ಅನುಪಾತವನ್ನು ನಾವೇನಂತ ಕರಿತೀವಿ ಅಂದ್ರೆ ಕೊಸೆಕ್ ಥೀಟಾ ಅಂತ ಕರಿತೀವಿ. ಅದೇ ನೆಕ್ಸ್ಟ್ ಲಘುಕೋನಕ್ಕೆ ಸಂಬಂಧಿಸಿದಂತೆ ವಿಕರ್ಣ ಮತ್ತು ಪಾರ್ಶ್ವಬಾಹುಗಳ ಅನುಪಾತವನ್ನು ಸೆಕ್ ಥೀಟಾ ಅಂತ ಕರಿತೀವಿ. ಸೆಕ್ ಥೀಟಾ ಈಸ್ ಈಕ್ವಲ್ಸ್ AC ಡಿವೈಡೆಡ್ ಬೈ BC ಅಂತ ಹೇಳಿದ್ದೀವಿ. ಓಕೆ, ಅದೇ ನೆಕ್ಸ್ಟ್ ಲಘುಕೋನಕ್ಕೆ ಸಂಬಂಧಿಸಿದಂತೆ ಪಾರ್ಶ್ವ ಮತ್ತು ಅಭಿಮುಖ ಬಾಹುಗಳ ಅನುಪಾತವನ್ನು ಕಾಟ್ ಥೀಟಾ ಅಂತ ಕರಿತೀವಿ. ಓಕೆ, ಇನ್ನೊಂದು ಸಾರಿ ನೋಡಿ, ಸೈನ್ ಅಂದ್ರೆ ಅಭಿಮುಖ ಮತ್ತು ವಿಕರ್ಣಗಳ ಅನುಪಾತ, ಕಾಸ್ ಥೀಟಾ ಅಂದ್ರೆ ಪಾರ್ಶ್ವ ಮತ್ತು ವಿಕರ್ಣಗಳ ಅನುಪಾತ, ಟ್ಯಾನ್ ಥೀಟಾ ಅಂದರೆ ಅಭಿಮುಖ ಮತ್ತು ಪಾರ್ಶ್ವ ಬಾಹುಗಳ ಅನುಪಾತ. ಅದೇ ಕೊಸೆಕ್ ಥೀಟಾ ಅಂದರೆ ವಿಕರ್ಣ ಮತ್ತು ಅಭಿಮುಖ ಬಾಹುಗಳ ಅನುಪಾತ, ಸೆಕ್ ಥೀಟಾ ಅಂದರೆ ವಿಕರ್ಣ ಮತ್ತು ಪಾರ್ಶ್ವ ಬಾಹುಗಳ ಅನುಪಾತ, ಕಾಟ್ ಥೀಟಾ ಅಂದರೆ ಪಾರ್ಶ್ವ ಮತ್ತು ಅಭಿಮುಖ ಬಾಹುಗಳ ಅನುಪಾತ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳೋಣ. ಸೈನ್ನ ವಿಲೋಮ ಯಾವುದಾಗಿದೆ? ಕೊಸೆಕ್ ಆಗಿದೆ. ಓಕೆ ನೋಡಿ, ಇದನ್ನು ಏನು ಬರೀಬೋದು? ಸೈನ್ ಥೀಟಾ ಎದರ ವಿಲೋಮ ಅಂತಂದ್ರೆ ಕೊಸೆಕ್ ಥೀಟಾ ಅಂತ ಹೇಳ್ಬೋದು. ಸೈನ್ ಥೀಟಾ ಈಸ್ ಈಕ್ವಲ್ಸ್ 1/ಕೊಸೆಕ್ ಥೀಟಾ. ಸೈನ್ ಥೀಟಾ ಯಾವುದರ ವಿಲೋಮ? ಕೊಸೆಕ್ ಥೀಟಾದ ವಿಲೋಮ. ಅಥವಾ ಕೊಸೆಕ್ ಥೀಟಾ ಯಾವುದರ ವಿಲೋಮ ಅಂತಂದರೆ ಸೈನ್ನ ವಿಲೋಮ ಅಂತ ಹೇಳ್ತೀನಿ. ಕೊಸೆಕ್ ಥೀಟಾ ಯಾವುದರ ವಿಲೋಮ? ಸೈನ್ ಥೀಟಾದ ವಿಲೋಮ ಅಂತ ಹೇಳ್ಬೋದು. ಓಕೆ, ಇದನ್ನು ಇನ್ನೊಂದು ಅರ್ಥದಲ್ಲಿ ನೋಡಿ, ಸೈನ್ ಥೀಟಾ ಈ ಕಡೆ ಹೋಗುತ್ತೆ, ಗುಣಾಕಾರ ಆಗುತ್ತೆ. ಹಾಗಾಗಿ ಅದನ್ನು ಏನು ಬರೀಬೋದು ನೋಡಿ, ಇಲ್ಲೇ ಕೆಳಗಡೆ ಬರೀತೀನಿ. ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾ. ನೋಡಿ, ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾ ಇದಕ್ಕೆ ಸಮ ಆಗುತ್ತೆ, 1ಗೆ ಸಮ ಆಗುತ್ತೆ ಅಂತ ಹೇಳ್ತೀವಿ. ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾ ಇದು ಸೈನ್ನ ವಿಲೋಮ. ಕೊಸೆಕ್ ಥೀಟಾ ಆದರೆ ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾ ಇದಕ್ಕೆ ಸಮ, 1ಗೆ ಸಮ ಅಂತ ಹೇಳ್ತೀವಿ. ಅದೇ ಥರ ನೆಕ್ಸ್ಟ್ ಕಾಸ್ನ ವಿಲೋಮ ಯಾವುದಾಗಿದೆ? ಸೆಕ್ ಆಗಿದೆ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಬರೀತೀನಿ ನೋಡಿ. ಇವಾಗ ಕಾಸ್ನ ವಿಲೋಮ, ಕಾಸ್ ಥೀಟಾ ಎದರ ವಿಲೋಮ? 1/ಸೆಕ್ ಥೀಟಾ. ಅಥವಾ ಸೆಕ್ ಥೀಟಾ ಇದಕ್ಕೆ ಸಮ? ಸೆಕ್ ಥೀಟಾ ಈಸ್ ಈಕ್ವಲ್ಸ್ 1/1 ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಹೇಳ್ಬೋದು. ಓಕೆ, ಇದನ್ನು ಗುಣಾಕಾರ ಮಾಡಿದರೆ ಏನು ಬರುತ್ತೆ ನೋಡಿ, ಕಾಸ್ ಇಂಟು ಸೆಕ್ ಅಂದಾಗ ಇದು ಕಾಸ್ ಥೀಟಾ ಇಂಟು ಸೆಕ್ ಥೀಟಾ ಇದಕ್ಕೆ ಸಮ ಆಗುತ್ತೆ ಅಂದ್ರೆ ಅದರ ಬೆಲೆ ಕೂಡ 1 ಆಗಿರ್ತದ. ಕಾಸ್ ಥೀಟಾ ಮತ್ತು ಸೆಕ್ ಥೀಟಾದ ಬೆಲೆ ಎಷ್ಟಾಗಿರ್ತದ? 1 ಆಗಿರ್ತದ ಅಂತ ಹೇಳ್ತೀವಿ. ನೆಕ್ಸ್ಟು ಟ್ಯಾನ್ನ ವಿಲೋಮ ಕಾಟ್ ಆಗಿದೆ ಅಂತ ಹೇಳಿದ್ದೀವಿ. ಅಂದರೆ ಇವಾಗ ನೋಡಿ, ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ 1/ಕಾಟ್ ಥೀಟಾ ಅಂತ ಹೇಳ್ತೀವಿ. ನೋಡಿ, ಟ್ಯಾನ್ ಥೀಟಾ ಇದಕ್ಕೆ ಸಮ 1/ಕಾಟ್ ಥೀಟಾ. ಅಥವಾ ಕಾಟ್ ಥೀಟಾ ಅಂದರೆ ಇದು ಎದಕ್ಕೆ ಸಮ ಅಂದರೆ 1/ಟ್ಯಾನ್ ಥೀಟಾಗೆ ಸಮ ಅಂತ ಹೇಳ್ತೀವಿ. ಓಕೆ, ಇವಾಗ ಗುಣಾಕಾರ ಮಾಡೋಣ ನೋಡಿ. ಒರೆ ಗುಣಾಕಾರ, ಕಾಟ್ ಥೀಟಾ ಈ ಕಡೆ ಬರುತ್ತೆ, ಅಂದರೆ ಇದರ ಅರ್ಥ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ. ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಇದು ಎದಕ್ಕೆ ಸಮ ಅಂತಂದ್ರೆ 1ಗೆ ಸಮ ಅಂತ ಹೇಳ್ತೀವಿ. ಇವೇನಪ್ಪ ಅಂತಂದ್ರೆ ತ್ರಿಕೋನಮಿತಿಯ ಅನುಪಾತಗಳು ಅಂತ ಹೇಳ್ತೀವಿ. ಇವುಗಳನ್ನು ತ್ರಿಕೋನಮಿತಿಯ ಅನುಪಾತಗಳು ಅಂತ ಹೇಳ್ತೀವಿ. ಓಕೆ, ಇವಾಗ ಈ ತ್ರಿಕೋನಮಿತಿಯ ಅನುಪಾತಗಳನ್ನು ಉಪಯೋಗಿಸಿ ನಾವು ಏನು ಮಾಡೋಣ? ಪ್ರಾಬ್ಲಮ್ಗಳನ್ನು ಬಿಡಿಸೋಣ. ಓಕೆ, ಈಗ ಟ್ಯಾನ್ನ ಬೆಲೆ ಕೊಟ್ಟು ಉಳಿದ ಎಲ್ಲ ತ್ರಿಕೋನಮಿತಿಯ ಅನುಪಾತಗಳನ್ನು ಕೇಳಿದಾಗ ಹೇಗೆ ಬಿಡಿಸೋದಂತ ನೋಡಿ. ಇಲ್ಲಿ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಟ್ಯಾನ್ನ ಬೆಲೆ ಕೊಟ್ಟಿರ್ತಾರೆ. ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ 3/4 ಅಂತ ಹೇಳಿರ್ತಾರೆ. ಫೈಂಡ್ ದಿ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳ್ತಾರೆ. ನೋಡಿ, ಉಳಿದ ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನು ಫೈಂಡ್ ದಿ
ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಥವಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಹೇಳ್ತಾರೆ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಓಕೆ, ಏನೇನು ಕೊಟ್ಟಿದ್ದಾರೆ ನಮಗೆ? ಟ್ಯಾನ್ ಕೊಟ್ಟಿದ್ದಾರೆ. ಒನ್ಸ್ ಅಗೇನ್ ಈ ಟ್ಯಾನ್ ಥೀಟಾನ ಬರ್ಕೊಳ್ಳೋಣ. ನೋಡಿ, ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ 3/4. ಆಗಲೇ ನಾವು ಟ್ಯಾನ್ ಥೀಟಾ ಅಂದರೆ ಯಾವ ಎರಡು ಬಾಹುಗಳ ಅನುಪಾತ ಅಂತ ಕಲ್ತೀವಿ. ನೋಡಿ, ಟ್ಯಾನ್ ಥೀಟಾ ಅಂದರೆ ಅಭಿಮುಖ ಮತ್ತು ಪಾರ್ಶ್ವ ಬಾಹುಗಳ ಅನುಪಾತ ಅಂತ ಕಲ್ತೀವಿ. ಹಾಗಾದರೆ ಈಗ ಏನು ಮಾಡೋಣ, ಇಲ್ಲೊಂದು ಲಂಬಕೋನ ತ್ರಿಭುಜವನ್ನು ಹಾಕೋಣ. ನೋಡಿ, ಲಂಬಕೋನ ತ್ರಿಭುಜ ಇದು ಎ, ಬಿ, ಇದು ಸಿ, ಇದು ಥೀಟಾ ಆಗಿರಲಿ, ಇದು ಲಂಬಕೋನ. ಓಕೆ, ನೋಡಿ, ಲಘು ಕೋನಕ್ಕೆ ಎದುರಿಗಿರುವ ಬಾಹುವನ್ನು ಅಭಿಮುಖ ಅಂತ ಕರಿತೀವಿ. ನೆಕ್ಸ್ಟ್ ಲಂಬಕೋನಕ್ಕೆ ಎದುರಿಗಿರುವ ಬಾಹುವನ್ನು ವಿಕರ್ಣ ಅಂತ ಕರಿತೀವಿ. ಹಾಗೆ ಲಂಬಕೋನ ಮತ್ತು ಲಘು ಕೋನಕ್ಕೆ ಅಂಟಿಕೊಂಡಿರುವ ಬಾಹುವನ್ನು ನಾವು ಪಾರ್ಶ್ವಬಾಹು ಅಂತ ಕರಿತೀವಿ. ಈಗ ಅಭಿಮುಖ ಬಾಹು ಅಂದರೆ ಎ ಬಿ 3 ಯೂನಿಟ್ ಇದೆ. ನೆಕ್ಸ್ಟ್ ಬಿ ಸಿ ಪಾರ್ಶ್ವ ಎಷ್ಟಿದೆ? 4 ಯೂನಿಟ್ ಇದೆ. ಈಗ ಪೈಥಾಗೋರಸ್ನ ಪ್ರಾಪರ್ಟಿ ಅಪ್ಲೈ ಮಾಡೋಣ. ನೋಡಿ, ಬೈ ಪೈಥಾಗೋರಸ್ ಪ್ರಾಪರ್ಟಿ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಪೈಥಾಗೋರಸ್ ಏನು ಹೇಳ್ತಾರೆ ಅಂದ್ರೆ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗಿರ್ತದೆ ಅಂತ ಹೇಳ್ತಾರೆ. ಹಂಗಾದ್ರೆ ಲಂಬಕೋನಕ್ಕೆ ಎದುರಿಗಿರುವ ಬಾಹು ಯಾವುದು? ವಿಕರ್ಣ ಎ ಸಿ ಸ್ಕ್ವೇರ್ ಅದಕ್ಕೆ ಸಮ ಆಗುತ್ತೆ ಅಂದ್ರೆ ಉಳಿದ ಎರಡು ಬಾಹುಗಳು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನೋಡಿ, ಇನ್ ಎನಿ ರೈಟ್ ಟ್ರಯಾಂಗಲ್ ಸ್ಕ್ವೇರ್ ಆಫ್ ದಿ ಹೈಪೋಟೆನ್ಯೂಸ್ ಈಸ್ ಈಕ್ವಲ್ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅದರ್ 2 sides ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳ್ತೀವಿ. ಹಾಗಿದ್ರೆ ಈಗ ನಾವು ಎ ಸಿ ಸ್ಕ್ವೇರ್ನ ಬೆಲೆನ ಕಂಡುಹಿಡಿಯೋಣ. ಎ ಬಿ ಅಂದರೆ 3 ಸ್ಕ್ವೇರ್, ಬಿ ಸಿ ಅಂದರೆ 4 ಸ್ಕ್ವೇರ್. ಹಾಗಾದರೆ ನೆಕ್ಸ್ಟ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ 9 + 16. 4 ಸ್ಕ್ವೇರ್ ಅಂದರೆ 16 ಆಗುತ್ತೆ. ಇಟ್ ಮೀನ್ಸ್ ನೆಕ್ಸ್ಟ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ 25 ಅಂತ ಹೇಳ್ತೀವಿ. ಓಕೆ, ಇದರ ಅರ್ಥ ಇವಾಗ ಎ ಸಿ ಈಸ್ ಈಕ್ವಲ್ಸ್ √25 ಅಂದರೆ ಅದರ ಬೆಲೆ ಎಷ್ಟು? 5. ನೋಡಿ, 5 ಯೂನಿಟ್ ಅಂತ ಹೇಳ್ತೀವಿ. ಎ ಸಿ ಬೆಲೆ ಎಷ್ಟು ಅಂತ ಗೊತ್ತಾಯಿತು? 5 ಯೂನಿಟ್. ಓಕೆ, ಎ ಸಿ ಈಸ್ ಈಕ್ವಲ್ಸ್ 5 ಯೂನಿಟ್. ಇದು 4 ಯೂನಿಟ್ ಆಗಿದೆ, ಇದು 3 ಯೂನಿಟ್ ಆಗಿದೆ. ಓಕೆ, ಇವಾಗ ನಮ್ಗೆ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ಫೈಂಡ್ ಮಾಡಬೇಕಾಗಿದೆ. ನೋಡಿ, ಫಸ್ಟ್ ಒನ್ನು ಸೈನ್ ಅಂದರೆ ಏನಂತ ಹೇಳಿದೀವಿ? ಸೈನ್ ಥೀಟಾ ಅಂದರೆ ಅಭಿಮುಖ ಮತ್ತು ವಿಕರ್ಣಗಳ ಅನುಪಾತ ಅಂತ ಹೇಳ್ತೀವಿ. ನೋಡಿ, ಸೈನ್ ಥೀಟಾ ಅಂದರೆ ಯಾವ ಎರಡು ಬಾಹುಗಳ ಅನುಪಾತ? ಅಭಿಮುಖ ಮತ್ತು ವಿಕರ್ಣಗಳ ಅನುಪಾತ. ಹಾಗಾದ್ರೆ ಅಭಿಮುಖ ನೋಡಿ, ಥೀಟಾಗೆ ಅಭಿಮುಖ ಅಂದರೆ ಎ ಬಿ. ನೆಕ್ಸ್ಟ್ ವಿಕರ್ಣ ಅಂದ್ರೆ ಎ ಸಿ. ಓಕೆ, ಎ ಬಿ ಅಂದರೆ 3 ಯೂನಿಟು, ಎ ಸಿ ಅಂದರೆ 5 ಯೂನಿಟು, 3/5 ಅಂತ ಹೇಳ್ತೀವಿ. ಓಕೆ, ಈಗ ನೆಕ್ಸ್ಟ್ ಸೆಕೆಂಡ್ ಒನ್ ಕಾಸ್ ಥೀಟಾ ಅಂದಾಗ ನೋಡಿ, ಕಾಸ್ ಥೀಟಾ ಅಂದರೆ ಯಾವ ಎರಡು ಬಾಹುಗಳ ಅನುಪಾತ? ಪಾರ್ಶ್ವ ಮತ್ತು ವಿಕರ್ಣಗಳ ಅನುಪಾತವನ್ನು ಕಾಸ್ ಥೀಟಾ ಅಂತ ಕರಿತೀವಿ. ಹಾಗಾದರೆ ಪಾರ್ಶ್ವಬಾಹು ಯಾವುದಪ್ಪ? ಅಲ್ಲಿ ಬಿ ಸಿ. ಆಮೇಲೆ ವಿಕರ್ಣ ಎ ಸಿ ಅಂತ ಹೇಳ್ತೀವಿ. ಓಕೆ, ಎ ಸಿ ಬಿ ಸಿನ ಅಳತೆ 4 ಯೂನಿಟ್, ಆಮೇಲೆ ಎ ಸಿನ ಅಳತೆ 5 ಯೂನಿಟ್ ಅಂತ ಹೇಳ್ತೀವಿ. ಓಕೆ, ಇವಾಗ ಟ್ಯಾನ್ ಆಲ್ರೆಡಿ ಗೊತ್ತಿದೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಕೋಸೆಕ್. ಓಕೆ, ಕೋಸೆಕ್ ಥೀಟಾ. ಕೋಸೆಕ್ ಯಾವುದರ ವಿಲೋಮ ಅಂತ ಹೇಳ್ತೀವಿ? ಕೋಸೆಕ್ ಅನ್ನೋದು ಸೈನ್ನ ವಿಲೋಮ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ 1/sin ಥೀಟಾ ಇಟ್ ಮೀನ್ಸ್ 1/3/5. ನೋಡಿ, ಈ 3/5 ಅನ್ನು ವಿಲೋಮ ಮಾಡಿದರೆ ಎಷ್ಟು ಬರುತ್ತೆ? 5/3 ಆಗುತ್ತೆ. ಕೊಸೆಕ್ ಥೀಟಾದ ಬೆಲೆ 5/3. ನೆಕ್ಸ್ಟ್ ಫೋರ್ತ್ ಒನ್
ಸೆಕ್ ತೀಟಾ ಅಂದಾಗ ನೋಡಿ 1/cos ಥೀಟಾ ಅಂತ ಹೇಳ್ತೀವಿ. ಇದು ಕಾಸ್ ಥೀಟಾದ ವಿಲೋಮ ಅಂತ ಹೇಳ್ತೀವಿ. ಕಾಸ್ ಥೀಟಾದ ಬೆಲೆ 4/5 ಇದೆ. ಹಾಗಾದ್ರೆ 1/4/5. ಇದರ 4/5ನ ವಿಲೋಮ ಎಷ್ಟಾಗುತ್ತೆ ಅಂತಂದರೆ 5/4 ಆಗುತ್ತೆ. ಓಕೆ, ಇವಾಗ ಲಾಸ್ಟ್ ಒನ್ ನೋಡಿ, ಕಾಟ್ ಥೀಟಾ ಅಂದ್ರೆ ಇದು ಯಾವುದರ ವಿಲೋಮ? ಟ್ಯಾನ್ನ ವಿಲೋಮ ಅಂತ ಹೇಳ್ತೀವಿ. ಟ್ಯಾನ್ನ ವಿಲೋಮ 1/tan ಥೀಟಾ. ಇದರ ಅರ್ಥ ಇವಾಗ ನೋಡಿ, ಟ್ಯಾನ್ ಥೀಟಾದ ಬೆಲೆ ಎಷ್ಟಿದೆ? 3/4 ಇದೆ. ಅಂದರೆ 3/4ನ ವಿಲೋಮ ಫೈಂಡ್ ಮಾಡಿದರೆ ಎಷ್ಟಾಗುತ್ತೆ? 4/3 ಆಗುತ್ತೆ. ಓಕೆ, ಇವು ಉಳಿದ ತ್ರಿಕೋನಮಿತಿಯ ಅನುಪಾತಗಳು ಅಂತ ಕರಿತೀವಿ. ಇವಾಗ ನಾವೇನು ಮಾಡೋಣ? ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ನೋಡೋಣ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಹೇಗೆ ಫೈಂಡ್ ಮಾಡ್ತೀವಿ ಅಂತ ನೋಡೋಣ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಎಷ್ಟದಾವ ಅಂತಂದರೆ ಟೋಟಲಿ 3 ಅದಾವ. ನೋಡಿ, ಒಂದೊಂದು ನಿತ್ಯ ಸಮೀಕರಣವನ್ನು ನಾವು ಯಾವ ಥರ ಡಿಫ್ರೆಂಟ್ ವೇಯಲ್ಲಿ ಬರೀಬಹುದಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಇಲ್ಲಿ ಫಸ್ಟು ನಿತ್ಯ ಸಮೀಕರಣಗಳು ಹೇಗೆ ಪ್ರೂವ್ ಮಾಡೋದಂತ ಅರ್ಥ ಮಾಡ್ಕೊಳ್ಳೋಣ. ನಿತ್ಯ ಸಮೀಕರಣಗಳನ್ನು ಹೇಗೆ ಸಾಧಿಸೋದಂತ ನೋಡಿ. ಫಸ್ಟ್ ಏನು ಮಾಡೋಣ? ಒಂದು ಲಂಬಕೋನ ತ್ರಿಭುಜವನ್ನು ರಚನೆ ಮಾಡ್ಕೊಳ್ಳೋಣ. ಲಂಬಕೋನ ತ್ರಿಭುಜ. ಓಕೆ, ABC ಏನಾಗಿದೆ? ಲಂಬಕೋನ ತ್ರಿಭುಜ. C ಏನಾಗಿದೆ? ಅಕ್ಯೂಟ್ ಆ್ಯಂಗಲ್. B ಏನಾಗಿದೆ? ರೈಟ್ ಆ್ಯಂಗಲ್. ಓಕೆ, ಈಗ ಹೈಪೋಟೆನ್ಯೂಸ್ ಯಾವುದು? AC ವಿಕರ್ಣ. ನೋಡಿ, AB ಏನು? ಅಭಿಮುಖ. BC ಏನು? ಪಾರ್ಶ್ವ ಅಂತ ಹೇಳ್ತೀನಿ. ಓಕೆ, ನೋಡಿ, ಇವಾಗ ಪೈಥಾಗೋರಸ್ ಪ್ರಾಪರ್ಟಿ ಬೈ ಪೈಥಾಗೋರಸ್ ಸ್ಟೇಟ್ಮೆಂಟ್ ಏನಂತ ಹೇಳ್ತಾರೆ ನೋಡಿ. ಪೈಥಾಗೋರಸ್ ಸ್ಟೇಟ್ಮೆಂಟ್ ಏನಪ್ಪ ಅಂತಂದರೆ, ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗ ಅಥವಾ ಅತ್ಯಂತ ದೊಡ್ಡ ಬಾಹುವಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ರೈಟ್ ಟ್ರಯಾಂಗಲ್ ಯಾವುದಿದೆ? ABC ಇದೆ. ನೋಡಿ, ABC. ಬಿ ಕೋನ ಲಾರ್ಜರ್ ಆ್ಯಂಗಲ್ ಅಂತ ಹೇಳ್ತೀವಿ. ಅದಕ್ಕೆ ಅಪೋಸಿಟ್ ಆಗಿರೋದು ಸೈಡ್ ಯಾವುದಾಗಿರ್ತದ? ಲಾರ್ಜರ್ ಸೈಡ್ ಆಗಿರ್ತದ. ಹಾಗಾದ್ರೆ ಸ್ಕ್ವೇರ್ ಆಫ್ ಹೈಪೋಟೆನ್ಯೂಸ್ AC ಸ್ಕ್ವೇರ್ ಈಸ್ ಈಕ್ವಲ್ಸ್ AB ಸ್ಕ್ವೇರ್ ಅಂತ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ಹೇಳ್ತೀವಿ. ಓಕೆ, ಇದು ಈಕ್ವೇಶನ್ ನಂಬರ್ 1 ಅಂತ ಹೆಸರು ಕೊಡೋಣ. ಓಕೆ, ಇಲ್ಲಿ ನೋಡಿ, ಈ ಪೈಥಾಗೋರಸ್ನ ಹೇಳಿಕೆಗೆ ಏನು ಮಾಡೋಣ? ಪ್ರತಿಯೊಂದು ಬಾಹುಗಳು AC ಸ್ಕ್ವೇರು, AB ಸ್ಕ್ವೇರು, BC ಸ್ಕ್ವೇರು, ಇಲ್ಲಿ ಪ್ರತಿಯೊಂದು ಬಾಹುಗೆ ಫಸ್ಟಿಗೆ ಮೊದಲನೇದಾಗಿ ನಾನೇನು ಮಾಡ್ತೀನಿ? ಸಮೀಕರಣ 1ಕ್ಕೆ AC ಸ್ಕ್ವೇರ್ನಿಂದ ಭಾಗಿಸ್ತೀನಿ. ನೋಡಿ, ಸಮೀಕರಣ 1ಕ್ಕೆ ಇದರಿಂದ ಭಾಗಿಸ್ತೀನಿ. ಇಕ್ವೇಶನ್ 1 ಈಸ್ ಡಿವೈಡೆಡ್ ಬೈ AC ಸ್ಕ್ವೇರ್ ಅಂತ ಹೇಳ್ತೀನಿ. ನೋಡಿ, ಸಮೀಕರಣ 1ಅನ್ನು AC ಸ್ಕ್ವೇರ್ನಿಂದ ಭಾಗಿಸ್ತೀನಿ. ಅವಾಗ ಏನು ಸಿಗುತ್ತೆ ಅಂತ ನೋಡೋಣ. ಓಕೆ, AC ಸ್ಕ್ವೇರ್ ಡಿವೈಡೆಡ್ ಬೈ AC ಸ್ಕ್ವೇರ್ ಈಸ್ ಡಿವೈಡೆಡ್ ಬೈ AC ಸ್ಕ್ವೇರ್ ಈಸ್ ಈಕ್ವಲ್ಸ್ ನೆಕ್ಸ್ಟ್ ಏನಾಗುತ್ತೆ? AB ಸ್ಕ್ವೇರ್ ಡಿವೈಡೆಡ್ ಬೈ AC ಸ್ಕ್ವೇರ್ ಅಂತ ಬರುತ್ತೆ, ಪ್ಲಸ್ BC ಸ್ಕ್ವೇರ್ ಡಿವೈಡೆಡ್ ಬೈ AC ಸ್ಕ್ವೇರ್ ಅಂತ ಬರುತ್ತೆ. ಓಕೆ, ಇಲ್ಲಿ AC ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇದರ ಅರ್ಥ ಇವಾಗ ಏನಂತ ನೋಡಿ, 1 ಈಸ್ ಈಕ್ವಲ್ಸ್, ಇದನ್ನು ಹೇಗೆ ಬರೀಬೋದಂದ್ರೆ AB ಡಿವೈಡೆಡ್ ಬೈ AC ಹೋಲ್ ಸ್ಕ್ವೇರ್ ಪ್ಲಸ್ BC ಡಿವೈಡೆಡ್ ಬೈ AC ಹೋಲ್ ಸ್ಕ್ವೇರ್ ಅಂತ ಹೇಳ್ತೀವಿ. ಓಕೆ, ಅದನ್ನು ಇವಾಗ ಈ ಕಡೆ ಬರಿತೀನಿ. ನೋಡಿ 1 ಎದಕ್ಕೆ ಸಮ ಅಪ್ಪ ಅಂತಂದರೆ, ಇಲ್ಲಿ AB ಮತ್ತು AC. AB ಅಂದರೆ ಅಭಿಮುಖ, AC ಅಂದರೆ ವಿಕರ್ಣ. ಅಭಿಮುಖ ಮತ್ತು ವಿಕರ್ಣಗಳ ಅನುಪಾತವನ್ನು ನಾವು ಏನಂತ ಕರಿತೀವಿ? ಥೀಟಾಗೆ ಸಂಬಂಧಿಸಿದಂತೆ ಸೈನ್ ಥೀಟಾ ಅಂತ ಕರಿತೀವಿ. ಓಕೆ, ಸೈನ್ ಥೀಟಾ ಅಂತ ಕರಿತೀವಿ. ಸೈನ್ ಥೀಟಾ ಹೋಲ್ ಸ್ಕ್ವೇರ್.
ಪ್ಲಸ್ ನೋಡಿ ಬಿ ಸಿ ಅಂದ್ರೆ ಪಾರ್ಶ್ವ, ಎ ಸಿ ಅಂದ್ರೆ ವಿಕರ್ಣ. ಪಾರ್ಶ್ವ ಮತ್ತು ವಿಕರ್ಣಗಳ ಅನುಪಾತವನ್ನು ಕಾಸ್ ಥೀಟಾ ಅಂತ ಕರಿತೀವಿ. ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಇದರ ಅರ್ಥ ಇವಾಗ ನೋಡಿ, ಒಂದನೇದು ಏನು ನಿತ್ಯ ಸಮೀಕರಣಪ್ಪ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ 1 ಅಂತ ಹೇಳ್ತೀವಿ. ಇದೇ ನಿತ್ಯ ಸಮೀಕರಣ 1. ಇದು ತ್ರಿಕೋನಮಿತಿಯ ನಿತ್ಯ ಸಮೀಕರಣ 1. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ 1 ಅಂತ ಹೇಳ್ತೀವಿ. ಓಕೆ, ಈಗ ನಮ್ಗೆ ಸೈನ್ ಸ್ಕ್ವೇರ್ ಥೀಟಾದ ಬೆಲೆ ಅಷ್ಟೇ ಬೇಕಾಗಿದೆ. ಕಾಸ್ ಸ್ಕ್ವೇರ್ ಥೀಟಾ ಏನು ಮಾಡೋದು, ರೈಟ್ ಸೈಡ್ ಕಳಿಸೋದು. ಹಾಗಾದರೆ ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಹೇಳ್ತೀವಿ. ಓಕೆ, ಇದನ್ನು ಮತ್ತೊಂದು ರೀತಿಯಲ್ಲಿ ಬರ್ದೀವಿ. ಓಕೆ, ಇವಾಗ ನಾನು ಕಾಸ್ ಸ್ಕ್ವೇರ್ ಥೀಟಾದ ಬೆಲೆ ಬೇಕಾಗಿದೆ. ಕಾಸ್ ಸ್ಕ್ವೇರ್ ಥೀಟಾದ ಬೆಲೆ ಬೇಕಾಗಿದ್ರೆ ಈ ಸೈನ್ ಸ್ಕ್ವೇರ್ ಥೀಟಾ ರೈಟ್ ಸೈಡ್ ಕಳಿಸೋದು. ಹಾಗಾದ್ರೆ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಹೇಳ್ತೀವಿ. ಓಕೆ, ಈಗ ನನಗೇನು ಬೇಕಾಗಿದೆ ಅಂದರೆ ಸೈನ್ ಥೀಟಾದ ಬೆಲೆ ಅಷ್ಟೇ ಬೇಕಾಗಿದೆ. ಸೈನ್ ಥೀಟಾದ ಬೆಲೆ ಅಷ್ಟೇ ಬೇಕಾದ್ರೆ ರೂಟ್ ಹಾಕೋದು. ಎರಡೂ ಕಡೆ ರೂಟ್ ಹಾಕಿದ್ರೆ ಏನಾಗುತ್ತೆ, ಲೆಫ್ಟ್ ಸೈಡ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ ಸ್ಕ್ವೇರ್ ಇದೆ. ಸೈನ್ ಥೀಟಾ ಈಸ್ ಈಕ್ವಲ್ಸ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಹೇಳ್ತೀವಿ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಅದೇ ನೆಕ್ಸ್ಟ್ ನನಗೆ ಕಾಸ್ ಸ್ಕ್ವೇರ್ ಥೀಟಾ ಬೇಡ, ಕಾಸ್ ಥೀಟಾ ಅಷ್ಟೇ ಬೇಕಾಗಿದೆ. ಅಂದರೆ ಇವಾಗ ಏನು ಮಾಡ್ತೀನಿ ಅಂತಂದರೆ ನೋಡಿ, ರೂಟ್ ಹಾಕ್ತೀನಿ ಎರಡೂ ಕಡೆ. ಲೆಫ್ಟ್ ಸೈಡ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ರೈಟ್ ಸೈಡು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಆಗುತ್ತೆ. 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ನೋಡಿ, ಈ ಥರ ನಿತ್ಯ ಸಮೀಕರಣ 1ಅನ್ನು ನಾನು ಎಷ್ಟು ವಿಧದಲ್ಲಿ ವ್ಯಕ್ತಪಡಿಸ್ಬೋದು, 4 ಡಿಫ್ರೆಂಟ್ ವೇನಲ್ಲಿ ವ್ಯಕ್ತಪಡಿಸ್ಬೋದು ಅಂತ ಹೇಳ್ತೀನಿ. ಇದು ನಿತ್ಯ ಸಮೀಕರಣ 1. ನಿತ್ಯ ಸಮೀಕರಣ 1ಅನ್ನು ಹೇಗೆ ಪಡೆದೀವಿ ಅಂತಂದ್ರೆ ಈ ಪೈಥಾಗೋರಸ್ನ ಸ್ಟೇಟ್ಮೆಂಟನ್ನು ನೋಡಿ ಎ ಸಿ ಸ್ಕ್ವೇರ್ನಿಂದ ಭಾಗಿಸಿದ್ದೀನಿ. ಎ ಸಿ ಸ್ಕ್ವೇರ್ನಿಂದ ಭಾಗಿಸಿದಾಗ ನನಗೇನು ಬಂತು, ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಅಂದರೆ 1 ಆಗುತ್ತೆ. ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಅಂದ್ರೆ ಇದರ ಅರ್ಥ ಎ ಬಿ ಡಿವೈಡೆಡ್ ಬೈ ಎ ಸಿ ಹೋಲ್ ಸ್ಕ್ವೇರ್ ಅಂತ ಹೇಳ್ತೀನಿ, ಪ್ಲಸ್ ಬಿ ಸಿ ಡಿವೈಡೆಡ್ ಬೈ ಎ ಸಿ ಹೋಲ್ ಸ್ಕ್ವೇರ್. ಅಂದರೆ ಇವಾಗ ಎ ಬಿ ಮತ್ತು ಎ ಸಿ ಯಾವ ಭಾವಗಳ ಅನುಪಾತ, ಅಭಿಮುಖ ಮತ್ತು ವಿಕರ್ಣಗಳ ಅನುಪಾತ ಅಂತ ಹೇಳ್ತೀವಿ. ನೋಡಿ, ಬಿ ಸಿ ಮತ್ತು ಎ ಸಿ ಅಂದ್ರೆ ಪಾರ್ಶ್ವ ಮತ್ತು ವಿಕರ್ಣಗಳ ಅನುಪಾತ. ನೋಡಿ, ಅಭಿಮುಖ ಮತ್ತು ವಿಕರ್ಣಗಳ ಅನುಪಾತವನ್ನು ಸೈನ್ ಥೀಟಾ ಅಂತ ಕರಿತೀವಿ. ಆ ಪಾರ್ಶ್ವ ಮತ್ತು ವಿಕರ್ಣಗಳ ಅನುಪಾತವನ್ನು ಕಾಸ್ ಥೀಟಾ ಅಂತ ಕರಿತೀವಿ. ಈಗ ಇದನ್ನು ಸ್ಕ್ವೇರ್ ಮಾಡೋಣ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇದಕ್ಕೆ ಸಮ ಆಗುತ್ತೆ, 1ಗೆ ಸಮ ಆಗುತ್ತೆ. ಇದೇ ಈಕ್ವೇಷನನ್ನು ನಾನು ಈ ರೀತಿ 4 ಡಿಫ್ರೆಂಟ್ ವೇಯಲ್ಲಿ ಬರೀಬೋದು. ನೋಡಿ, ಸೈನ್ ಸ್ಕ್ವೇರ್ ಥೀಟಾ ಬೆಲೆ ಬೇಕಾದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾದ ಬೆಲೆ ಬೇಕಾದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಸೈನ್ ಥೀಟಾದ ಬೆಲೆ ಬೇಕಾದ್ರೆ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಹೇಳ್ತೀವಿ. ನೆಕ್ಸ್ಟು ಕಾಸ್ ಥೀಟಾದ ಬೆಲೆ ಬೇಕಾದ್ರೆ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಹೇಳ್ತೀವಿ. ಓಕೆ, ಈಗ ಎರಡನೇ ನಿತ್ಯ ಸಮೀಕರಣವನ್ನು ಫೈಂಡ್ ಮಾಡೋಣ. ಓಕೆ, ಎರಡನೇ ನಿತ್ಯ ಸಮೀಕರಣ ಹೇಗೆ ಫೈಂಡ್ ಮಾಡ್ತೀನಿ ಅಂತ ನೋಡಿ. ಇವಾಗ ಏನು ಮಾಡ್ತೀನಿ, ಈಗ ವಿಕರ್ಣದಿಂದ ಭಾಗಿಸಲ್ಲ, ಈಗ ಅಭಿಮುಖ ಬಾಹುವಿನಿಂದ ಭಾಗಿಸ್ತೀನಿ. ಎ ಬಿ ಸ್ಕ್ವೇರ್ನಿಂದ ನೋಡಿ, ಎ ಬಿ ಸ್ಕ್ವೇರ್ನಿಂದ ಭಾಗಿಸಿದಾಗ ಏನು ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಈಗ ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ನೋಡಿ ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ ಸ್ಕ್ವೇರ್ ಅಂತ ಹೇಳ್ತೀವಿ. ಈಸ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ ಸ್ಕ್ವೇರ್. ಓಕೆ, ಈ ಥರ ಬರೆದಿದ್ದೇನೆ. ಇಲ್ಲಿ ಎ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಇವಾಗ ಇದನ್ನು ಯಾವ ಥರ ಬರೀಬೋದು ನೋಡಿ, ಎ ಸಿ ಡಿವೈಡೆಡ್ ಬೈ ಎ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಇದು ಏನು ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ ಸ್ಕ್ವೇರ್ ಅಂದರೆ 1 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇದು ಏನಾಗುತ್ತೆ ನೋಡಿ, ಬಿ ಸಿ ಡಿವೈಡೆಡ್ ಬೈ ಎ ಬಿ ಹೋಲ್ ಸ್ಕ್ವೇರ್ ಅಂತ ಹೇಳ್ತೀವಿ. ಓಕೆ, ಎ ಸಿ ಬೈ ಎ ಬಿ ಅಂದರೆ ಎ ಸಿ ಅಂದರೆ ವಿಕರ್ಣ ಅಂತ ಹೇಳ್ತೀವಿ. ಎ ಸಿ ಅಂದರೆ ವಿಕರ್ಣ, ಎ ಬಿ ಅಂದರೆ ಅಭಿಮುಖ. ವಿಕರ್ಣ ಮತ್ತು ಅಭಿಮುಖ ಬಾಹುಗಳ ಅನುಪಾತ. ವಿಕರ್ಣ ಮತ್ತು ಅಭಿಮುಖ ಬಾಹುಗಳ ಅನುಪಾತವನ್ನು ನಾವೇನಂತ ಕರಿತೀವಿ ಅಂದರೆ ಕೊಸೆಕ್ ಥೀಟಾ ಅಂತ ಕರಿತೀವಿ. ವಿಕರ್ಣ ಮತ್ತು ಅಭಿಮುಖ ಬಾಹುಗಳ ಅನುಪಾತನ ಕೊಸೆಕ್ ಥೀಟಾ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ನೋಡಿ ಎಷ್ಟಿದೆ, 1 ಇದೆ, ಪ್ಲಸ್
ಈಗ ಪಾರ್ಶ್ವ ಮತ್ತು ಅಭಿಮುಖ ಅಂದಾಗ ಇದು ಕಾಟ್ ಥೀಟಾ ಆಗುತ್ತೆ, ಕಾಟ್ ಥೀಟಾ ಹೋಲ್ ಸ್ಕ್ವೇರ್. ಓಕೆ, ಇದೇ ನಿತ್ಯ ಸಮೀಕರಣವನ್ನು ನಾವು ಏನು ಬರಿತೀವಿ ನೋಡಿ, ಕೊಸೆಕ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂತ ಹೇಳ್ತೀವಿ. ಓಕೆ, ಇದು ನಿತ್ಯ ಸಮೀಕರಣ 2 ಅಂತ ಹೇಳ್ತೀವಿ. ಈ ಎರಡನೇ ನಿತ್ಯ ಸಮೀಕರಣವನ್ನು ನಾನು ಎಷ್ಟು ವಿಧದಲ್ಲಿ ಬರಿಬೋದು ನೋಡಿ. ಇವಾಗ ನನ್ನ ಕೊಸೆಕ್ ಸ್ಕ್ವೇರ್ ಥೀಟಾ ಬೇಡ ಅನ್ನೋದ್ರ ಕೊಸೆಕ್ ಥೀಟಾ ಅಷ್ಟೇ ಬೇಕಾಗಿತ್ತಂದರೆ ಏನು ಮಾಡ್ತೀನಿ, ಎರಡೂ ಕಡೆ ರೂಟ್ ಹಾಕ್ತೀನಿ. ರೂಟ್ ಹಾಕಿದಾಗ ಈ ಲೆಫ್ಟ್ ಸೈಡ್ ಇರ್ತಕ್ಕಂಥ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ರೂಟ್ ಆಫ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಆಗುತ್ತೆ. ರೂಟ್ ಆಫ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ. ಓಕೆ, ನೆಕ್ಸ್ಟ್ ಸೆಕೆಂಡ್ ನೋಡಿ, ಈ 1 ಈ ಕಡೆ ಲೆಫ್ಟಿಗೆ ತೊಗೊಂಬರ್ತೀನಿ. ಲೆಫ್ಟಿಗೆ ತೊಗೊಂಬಂದ್ರೆ ಅಲ್ಲಿ ರೈಟಿಗೆ ಏನು ಉಳಿತದ, ಕಾಟ್ ಉಳಿತದ. ಅಂದರೆ ಇದರರ್ಥ ಕಾಟ್ ಸ್ಕ್ವೇರ್ ಥೀಟಾ ಎದಕ್ಕೆ ಸಮಪ್ಪ ಅಂತಂದರೆ ನೋಡಿ, ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1. ಓಕೆ, ಇದನ್ನು ಇನ್ನೊಂದು ಅರ್ಥದಲ್ಲಿ ಬರೀಬೋದು. ಹೇಗೆ ಅಂತ ನೋಡಿ, ಇಲ್ಲಿ ಕಾಟ್ ಥೀಟಾ ಅಷ್ಟೇ ಬೇಕಾಗಿದೆ ನಮಗೆ. ಕಾಟ್ ಥೀಟಾ ಅಷ್ಟೇ ಬೇಕಾಗಿದೆ. ರೂಟ್ ಆಫ್ ಏನು ಮಾಡೋಣ, ಇದು ಮೂರನೇದು ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಹೇಳ್ತೀನಿ. ಓಕೆ, ಇನ್ನೊಂದು ಅರ್ಥದಲ್ಲಿ ಇಲ್ಲೇ ಇದನ್ನು ಕೂಡ ಏನು ಮಾಡ್ಬೋದು ಅಂತಂದ್ರೆ, ಇದು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ದಾಗ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತ ಬರಿಬೋದು. ಹಾಗಾದರೆ ಇದನ್ನು ಹೇಗೆ ಬರಿಬೋದು ಅಂತಂದ್ರೆ ನೋಡಿ, ಕೊಸೆಕ್ ಥೀಟಾ ಪ್ಲಸ್ 1 ಇಂಟು ಕೊಸೆಕ್ ಥೀಟಾ ಮೈನಸ್ 1 ಅಂತ ಹೇಳ್ತೀವಿ. ಕೊಸೆಕ್ ಥೀಟಾ ಪ್ಲಸ್ 1 ಇಂಟು ಕೊಸೆಕ್ ಥೀಟಾ ಮೈನಸ್ 1 ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಈಗ ನಾಲ್ಕನೇದಾಗಿ ನಮ್ಗೆ ಏನಾಗಿದೆ ಅಂತಂದ್ರೆ, ಈ ಕಾಟ್ ಸ್ಕ್ವೇರ್ ಥೀಟಾನ ಈ ಕಡೆ ತೊಗೊಂಬರೋಣ. ಆಗ ಏನಾಗುತ್ತೆ ನೋಡಿ, ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಏನಾಗುತ್ತೆ, 1 ಆಗುತ್ತೆ. ಓಕೆ, ಇವಾಗ ಇಲ್ಲಿ ನೋಡಿ, ಕೊಸೆಕ್ ಸ್ಕ್ವೇರ್ ಇದು a ಸ್ಕ್ವೇರ್, ಇದು b ಸ್ಕ್ವೇರ್, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಮತ್ತೆ ಏನಾಗುತ್ತೆ, ಇದನ್ನು ಇದೇ ಮೇಲೆ ಇರ್ತಕ್ಕಂಥ ಇಕ್ವೇಷನನ್ನು ಇನ್ನೊಂದು ಅರ್ಥದಲ್ಲಿ ಬರಿಬೋದು. ಹೇಗೆ ಅಂತಂದರೆ, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತ ಹೇಳ್ತೀವಿ. ಹಾಗಾದ್ರೆ ಇದು ಏನು ಬರುತ್ತೆ, ಕೊಸೆಕ್ ಥೀಟಾ ಪ್ಲಸ್ ಕಾಟ್ ಥೀಟಾ ಇಂಟು ಕೊಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಅಂತ ಹೇಳ್ತೀವಿ. ಕೊಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ. ಓಕೆ, ಇದು ಎದಕ್ಕೆ ಸಮಪ್ಪ ಅಂತಂದರೆ 1ಗೆ ಸಮ ಅಂತ ಹೇಳ್ತೀವಿ. ಇಷ್ಟು ಡಿಫ್ರೆಂಟ್ ವೇಯಲ್ಲಿ ನಾವೇನು ಮಾಡ್ಬೋದು, ಎರಡನೇ ನಿತ್ಯ ಸಮೀಕರಣವನ್ನು ಬರಿಬೋದು ಅಂತ ಹೇಳ್ತೀನಿ. ಓಕೆ, ಇವಾಗ ನಾನೇನು ಮಾಡ್ತಾ ಇದ್ದೇನೆ ಅಂದ್ರೆ, ಮೂರನೇ ನಿತ್ಯ ಸಮೀಕರಣವನ್ನು ಹೇಗೆ ಫೈಂಡ್ ಮಾಡೋದು ಅಂತ ಹೇಳಿ ನೋಡೋಣ. ಓಕೆ, ಇಲ್ಲಿ ಈಗ ab ಸ್ಕ್ವೇರ್ನಿಂದ ಭಾಗಿಸಿದ್ದೀವಿ ಇಕ್ವೇಷನ್ 1 ಪೈಥಾಗೋರಸ್ನ ಹೇಳಿಕೆಯನ್ನು ಇದರಿಂದ ಭಾಗಿಸಿದ್ದೀವಿ ab ಸ್ಕ್ವೇರ್ನಿಂದ. ಬಟ್ ಇವಾಗ ಏನು ಮಾಡೋಣ, ac ಸ್ಕ್ವೇರ್ನಿಂದ ಭಾಗಿಸೋಣ. ac ಸ್ಕ್ವೇರ್ನಿಂದ ಭಾಗಿಸೋಣ, ಎಷ್ಟು ಬರುತ್ತೆ ಅಂತ ನೋಡೋಣ. ಓಕೆ, ನೋಡಿ, ಇದರಿಂದ ಭಾಗಿಸ್ಬೇಕು ಇವಾಗ bc ಸ್ಕ್ವೇರ್ನಿಂದ. ಓಕೆ, ಇಲ್ಲಿ ನೋಡಿ, ಪೈಥಾಗೋರಸ್ನ ಹೇಳಿಕೆಯನ್ನು bc ಸ್ಕ್ವೇರ್ನಿಂದ ಭಾಗಿಸ್ತಾ ಇದ್ದೀವಿ. ಹಂಗಾದ್ರೆ ac ಸ್ಕ್ವೇರ್ ಡಿವೈಡೆಡ್ ಬೈ bc ಸ್ಕ್ವೇರ್ ಈಸ್ ಈಕ್ವಲ್ಸ್ ab ಸ್ಕ್ವೇರ್ ಡಿವೈಡೆಡ್ ಬೈ bc ಸ್ಕ್ವೇರ್ ಪ್ಲಸ್ bc ಸ್ಕ್ವೇರ್ ಡಿವೈಡೆಡ್ ಬೈ bc ಸ್ಕ್ವೇರ್ ಅಂತ ಹೇಳ್ತೀವಿ. ಓಕೆ, ಇವಾಗ ಇದೇ ಇಕ್ವೇಷನನ್ನು ಈ ಥರ ಬರಿಬೋದು ನೋಡಿ, AC ಡಿವೈಡೆಡ್ ಬೈ BC ಹೋಲ್ ಸ್ಕ್ವೇರ್, AC ಡಿವೈಡೆಡ್ ಬೈ BC ಹೋಲ್ ಸ್ಕ್ವೇರ್. ನೆಕ್ಸ್ಟು ಇದನ್ನು ಹೇಗೆ ಬರಿಬೋದು, AB ಡಿವೈಡೆಡ್ ಬೈ BC ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಪ್ಲಸ್ ಇದು BC ಸ್ಕ್ವೇರ್ ಕ್ಯಾನ್ಸಲ್ ಆಗಿದೆ ಅಂದರೆ ಅಲ್ಲಿ ಎಷ್ಟು ಉಳಿದಿರ್ತದ, 1 ಉಳಿದಿರ್ತದ. ಓಕೆ, AC ಅಂದರೆ ವಿಕರ್ಣ, BC ಅಂದರೆ ಪಾರ್ಶ್ವ. ವಿಕರ್ಣ ಮತ್ತು ಪಾರ್ಶ್ವ ಬಾಹುಗಳ ಅನುಪಾತ, ವಿಕರ್ಣ ಮತ್ತು ಪಾರ್ಶ್ವ ಬಾಹುಗಳ ಅನುಪಾತವನ್ನು ನಾವೇನಂತ ಕರಿತೀವಿ, ಸೆಕ್ ಥೀಟಾ ಅಂತ ಕರಿತೀವಿ. ಸೆಕ್ ಥೀಟಾ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್. ನೆಕ್ಸ್ಟ್ ನೋಡಿ, AB ಅಂದ್ರೆ ಅಭಿಮುಖ,
ಬಿ ಸಿ ಅಂದರೆ ಪಾರ್ಶ್ವ, ಅಭಿಮುಖ ಮತ್ತು ಪಾರ್ಶ್ವ ಬಾಹುಗಳ ಅನುಪಾತವನ್ನು ಟ್ಯಾನ್ ತೀಟಾ ಅಂತ ಕರಿತೀವಿ. ಟ್ಯಾನ್ ತೀಟಾ ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟು +1. ಇದು ಏನಂತ ಬರಿಬೋದು ನೋಡಿ, ಇದನ್ನು ಈ ಥರ ಬರಿಬೋದು. ಸೆಕ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ಸ್ ಟ್ಯಾನ್ ಸ್ಕ್ವೇರ್ ತೀಟಾ +1. ಓಕೆ, ಇದು ನಿತ್ಯ ಸಮೀಕರಣ 3, ತ್ರಿಕೋನಮಿತಿಯ ನಿತ್ಯ ಸಮೀಕರಣ 3 ಅಂತ ಹೇಳ್ತೀವಿ. ಇದೇ ತ್ರಿಕೋನಮಿತಿಯ ನಿತ್ಯ ಸಮೀಕರಣವನ್ನು ಮತ್ತೆ ನಾವು ಯಾವ ಥರ ಬರಿಬೋದು ಅಂತ ನೋಡಿ. ಈಗ ಸೆಕ್ ಸ್ಕ್ವೇರ್ ತೀಟಾ ಬೇಡ, ನಮಗೆ ಸೆಕ್ ತೀಟಾ ಅಷ್ಟೇ ಬೇಕಾಗಿತ್ತಂದ್ರೆ ಇದರ ಅರ್ಥ ಸೆಕ್ ತೀಟಾ ಈಸ್ ಈಕ್ವಲ್ಸ್ ನೋಡಿ, ಎರಡೂ ಕಡೆ ರೂಟ್ ಹಾಕ್ಕೊಳ್ತೀವಿ. ರೂಟ್ ಹಾಕಿದಾಗ ಏನಾಗುತ್ತೆ, ಸೆಕ್ ತೀಟಾ ಈಸ್ ಈಕ್ವಲ್ಸ್ ಟ್ಯಾನ್ ಸ್ಕ್ವೇರ್ ತೀಟಾ +1 ಆಗುತ್ತೆ. ಓಕೆ, ಇವಾಗ ಈ ಟ್ಯಾನ್ ಸ್ಕ್ವೇರ್ ತೀಟಾ ಈ ಕಡೆ ತೊಗೊಂಬರ್ತೀನಿ. ಅಂದರೆ ಇದರ ಅರ್ಥ ನೋಡಿ, ಸೆಕ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ಸ್ ಎಷ್ಟಂತ ಅರ್ಥ 1 ಅಂತ ಹೇಳ್ತೀನಿ. ಓಕೆ, ಇದೇ ಇಕ್ವೇಷನನ್ನು ಮತ್ತೆ ನಾನು ಯಾವ ಥರ ಬರೆಯೋದು ನೋಡಿ. ಇದು a ಸ್ಕ್ವೇರ್, ಇದು b ಸ್ಕ್ವೇರ್. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದರೆ a ಪ್ಲಸ್ b ಇಂಟು a ಮೈನಸ್ b ಅಂತ ಬರೀಬೋದು. ಹಾಗಾದರೆ ಸೆಕ್ ತೀಟಾ ಪ್ಲಸ್ ಟ್ಯಾನ್ ತೀಟಾ ಇಂಟು ಸೆಕ್ ತೀಟಾ ಮೈನಸ್ ಟ್ಯಾನ್ ತೀಟಾ ಅಂತ ಹೇಳ್ತೀವಿ. ಟ್ಯಾನ್ ತೀಟಾ ಈಸ್ ಈಕ್ವಲ್ಸ್ 1 ಅಂತ ಹೇಳ್ತೀವಿ. ಓಕೆ, ಇನ್ನು ನೋಡಿ, ಇವಾಗ ಏನು ಮಾಡ್ತೀನಿ ಅಂತಂದ್ರೆ ಈ 1ಅನ್ನು ಈ ಕಡೆ ಲೆಫ್ಟಿಗೆ ತೊಗೊಂಬರ್ತೀನಿ. 1ಅನ್ನು ಲೆಫ್ಟಿಗೆ ತೊಗೊಂಬರ್ತೀನಿ. ಅದರ ಅರ್ಥ ಸೆಕ್ ಸ್ಕ್ವೇರ್ ತೀಟಾ -1 ಇದಕ್ಕೆ ಸಮಪ್ಪ ಅಂತಂದರೆ ಟ್ಯಾನ್ ಸ್ಕ್ವೇರ್ ತೀಟಾಗೆ ಸಮ. ಓಕೆ, ಟ್ಯಾನ್ ಸ್ಕ್ವೇರ್ ತೀಟಾದ ಬೆಲೆ ಎಷ್ಟು ಅಂತ ಗೊತ್ತಾಯಿತು, ಸೆಕ್ ಸ್ಕ್ವೇರ್ ತೀಟಾ -1 ಅಂತ ಗೊತ್ತಾಯಿತು. ಹಾಗಾದರೆ ಈಗ ನೆಕ್ಸ್ಟ್ 5th ಒನ್, ನಾನು ಟ್ಯಾನ್ ತೀಟಾದ ಬೆಲೆ ಅಷ್ಟೇ ಫೈಂಡ್ ಮಾಡಬೇಕಾಗಿತ್ತಂದ್ರೆ ಏನು ಮಾಡ್ತೀನಿ, ಟ್ಯಾನ್ ತೀಟಾ ಈಸ್ ಈಕ್ವಲ್ಸ್ ರೂಟ್ ಆಫ್ ಸೆಕ್ ಸ್ಕ್ವೇರ್ ತೀಟಾ -1 ಅಂತ ಬರೀತೀನಿ. ನೋಡಿ, ಈ ತ್ರಿಕೋನಮಿತಿಯ ನಿತ್ಯ ಸಮೀಕರಣವನ್ನು ನಾವು ಎಷ್ಟು ವಿಧದಲ್ಲಿ ಬರ್ದೀವಿ, 6 ಡಿಫ್ರೆಂಟ್ ವೇನಲ್ಲಿ ಬರ್ದೀವಿ ಅಂತ ಹೇಳ್ತೀವಿ.